ವಾಯ್ ಚಳಿಲಿ ಹೆಂಗ್ ಬರ್ತಾರೆ. ಹಾ ಸರ್ ಕೇಳಿಸ್ತಾ ಇದೆ. ಎಲ್ಲಿದ್ದೀರಾ? ಇನ್ನೂ ಅವ್ರು ಚಿಕ್ಕಮಂಗ್ಳೂರೇ ಎಂಟ್ರಿ ಆಗಿಲ್ವೇನೋ. ಕತ್ಲಲ್ಲಿ ಕರಡಿಗೆ ಜಾಮೂನು ತಿನಿಸೋಕೆ ಯಾವತ್ತು ಹೋಗ್ಬಾರ್ದು ರೀ. ನನ್ಗೇನ್ ಇವತ್ತು ಹಶು ಇದೆ. ಇವಾಗ ಬಂತು ಫೈನಲಿ ನಮ್ಮ ಆರ್ನವಿದು ಹೈ ಚೇರು. ಅಲ್ಲ ನಮ್ಮ ಊರಿಗೆ ಹುಲಿ ಬಂದಿದೆ ಇದೇ ರೋಡಲ್ಲಿ. ಯಾವಾಗ? ಬಂದೆ. ಎಕ್ಸಾಕ್ಟ್ 1 ಗಂಟೆ 1 ನಿಮಿಷ. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಗಂಧದ ಗುಡಿಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ಅಕ್ಕನ ಮನೆಗೆ. ಸೊ ನಾನು ಚಿಕ್ಕಮಂಗ್ಳೂರಿಗೆ ಬಂದಿದ್ದೀನಿ. ಟೈಮ್ ಬಂದು ಇವಾಗ 1 ಗಂಟೆ ತೋರಿಸು. ಎಕ್ಸಾಕ್ಟ್ 1 ಗಂಟೆ 1 ನಿಮಿಷ. ನಮ್ಮ ಅಕ್ಕ ಅವಳದು ಇನ್ಸ್ಟಾಗ್ರಾಮ್ ಕಂಟೆಂಟಿಗೆ ಸ್ಕ್ರಿಪ್ಟ್ ಬರಿತಾ ಇದ್ಲು. 3 ಗಂಟೆ 45 ನಿಮಿಷಕ್ಕೆ ನಮ್ಮ ಮನೆಯದು ಒಂದು ಇಂಪಾರ್ಟೆಂಟ್ ಪರ್ಸನ್ದು ಒಂದು ಪಾರ್ಸಲ್ ಬರ್ತಾ ಇದೆ ಬೆಂಗಳೂರಿಂದ, ಒಂದು ಸ್ಲೀಪರ್ ಬಸ್ಸಲ್ಲಿ. ಸೊ ಅದನ್ನು ನಾವು ಹೋಗಿ ಕಲೆಕ್ಟ್ ಮಾಡಬೇಕು. ಇನ್ನು 2.25 ಅವರಲ್ಲಿ ಬರುತ್ತೆ. ಸೊ ಅದಕ್ಕೆ ನಿದ್ದೆ ಮಾಡ್ತಾ ಇಲ್ಲ. ನಿದ್ದೆ ಮಾಡ್ಬಿಟ್ರೆ ಅದು ಮಿಸ್ ಆಗ್ಬಿಡುತ್ತೆ. ಈಗ ನೀನು ಎದ್ದಿರ್ತೀಯ 3:45 ಗಂಟೆ. ಸೀರಿಯಸ್ ಆಗಿ ಇರ್ತಿದ್ಯಾ ಅಥವಾ ವಿಡಿಯೋಗೋಸ್ಕರ ಇರ್ತೀವಿ? ಇಲ್ಲ, ಎದ್ದಿರೋಣ ಅನ್ಕೊಂಡಿದೀವಿ. ಅಕಸ್ಮಾತ್ ನಿದ್ದೆ ಬಂದ್ರೆ ಮಲ್ಕೋತೀವಿ. ಬಟ್ ಆ ಪಾರ್ಸಲ್ ಮಾತ್ರ ಮಿಸ್ ಮಾಡಂಗಿಲ್ಲ ನಾವು. ಇಲ್ಲಿ ಮಿಸ್ ಮಾಡಿದ್ರೆ ನೆಕ್ಸ್ಟ್ ಡೈರೆಕ್ಟ್ ಕೊಪ್ಪಗೆಲ್ಗೆ ಹೋಗ್ಬಿಡುತ್ತೆ. ಅಲ್ಲಿಂದ ಹೋಗಿ ಇಸ್ಕೊಬರೋದು ಭಾಳ ಕಷ್ಟ ಆಗ್ಬಿಡುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ. ಚಾನಲ್ಗೆ ಯಾರು ಹೊಸಬ್ರಾಗಿದ್ರೆ ಅಥವಾ ಫಸ್ಟ್ ಟೈಮ್ ನಮ್ಮ ಚಾನಲ್ ಯಾರೋ ನೋಡ್ತಾ ಇದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಲೈಕ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಮಧ್ಯರಾತ್ರಿ 3:45 ಸಿಗ್ತೀನಿ. ಬೈ. 3 hours later. ಮಳೆ ಬರ್ತಿದೆ, ಛತ್ರಿ ಬೇಕು ಅನ್ಸುತ್ತೆ. ಮೈಕಲ್ಲಿ ನಿಂತು. ಸೊ ಗೈಸ್, ಟೈಮ್ ಇವಾಗ 4 3:45 ಬರ್ತೀನಿ ಅಂದಿದ್ದು. 4:15 ಬರ್ತಾ ಇದೆ. ಸೊ ನಾನು ನಮ್ಮ ಅಕ್ಕ ಇವಾಗ ಹೋಗ್ತಾ ಇದ್ದೀವಿ ಇವತ್ತು ಇಸ್ಕೊಬರಕ್ಕೆ. ಗುಡ್ ಮಾರ್ನಿಂಗ್. ಸೊ ಗೈಸ್, ಆ್ಯಕ್ಚುಲಿ ನಾವು ಇವಾಗಿನೂ ಜಸ್ಟ್ 5 ನಿಮಿಷ ಮುಂಚೆ ಎದ್ದಿದ್ಲು. ನಮ್ಮ ಅಕ್ಕ ಹೋಗಿ ವಾಪಸ್ ಮಲಗಿ ಸುಟ್ಟು ಬಂದಿದ್ದಾಳೆ. ಮತ್ತೇನಾದ್ರು ಅವಳು ವಾಪಸ್ ಎದ್ದರೆ ಏನಿಲ್ಲ, ನಮ್ಮಮ್ಮ ನೋಡ್ಕೊಂತಾರೆ. ಗೈಸ್, ನಾವು ಆ ಬಸ್ ಅವ್ರಿಗೆ ಫೋನ್ ಮಾಡಿದ್ವಿ. ಫಸ್ಟು ನಮಗೆ 3:15 ಬರುತ್ತೆ ಅಂದಿದ್ರ. 3:45ಗೆ 3:45 ಬರುತ್ತೆ ಅಂದಿದ್ರು. ನಾವು 3:15 ಎದ್ದು ರೆಡಿಯಾಗಿದ್ವಿ. ಆಮೇಲೆ ಫೋನ್ ಮಾಡಿದ್ರೆ 4:15 ಆಗುತ್ತೆ ಅಂದರು. ಸರಿ, ಆಲ್ರೆಡಿ 4:15 ಆಯ್ತು. ಚಿಕ್ಕಮಂಗ್ಳೂರು ನೋಡಿ ಯಾವ ರೀತಿ ಇದೆ. ಬೆಳಗಿನ ಜಾವ 4:15 ಇಲ್ಲೊಂದು ಬಸ್ ಹೋಗ್ತೈತಿ. ಅದೇ ಬಸ್ಸಿಗೆ ಹಾಕಿದ್ರೆ ಆಗ್ತಿತ್ತು. ಬಾ. ಎಸ್, ನಮ್ದು ಯಾವುದೋ ಒಂದು ಸ್ಲೀಪರ್ ಕಾವೇರಿ ಟ್ರಾವೆಲ್ಸ್. ಸ್ವಲ್ಪ ಆ ಕಡೆ ನಿಲ್ಲೋಣ ಬಾ. ಆ ಕಡೆ ನಿಲ್ಲೋಣ. ಅದು ಸ್ಟಾಪಾ? ನನ್ಗೇನ್ ಇವತ್ತು ಹಶು ಇದೆ. ಇವಾಗ ಎದ್ದು 3/4 ಗಂಟೆ ಆಯ್ತು. ಅದಕ್ಕೆ ಹಶು ಆಗ್ತಿದೆ. 30-60 ಕಾಫಿ ಹಾಕೊಂಡ್ರು ಒಂಚೂರು ಸ್ಯಾಟಿಸ್ಫೈ. ಆದ್ರೆ ನೀನ್ ಮಾಡಲ್ಲ ಅಂತ ನಮಗೆ ಗೊತ್ತು. ಇವಾಗ ಚಾನ್ಸೇ ಇಲ್ಲ, ನನ್ಗೆ ನಿದ್ದೆ ಬರ್ತಿದೆ. ಇಷ್ಟು ಬೇಗ ತೆಗ್ದಿರ ಅದರ ಕಾಫಿ ಅಂಗಡಿ ಸಿಗುತ್ತಾ ಚಿಕ್ಕಮಂಗ್ಳೂರಲ್ಲಿ? ಯಾವ್ದು ಇಲ್ಲ. ನಿಮ್ಗೆ ಯಾವ್ದಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಚಿಕ್ಕಮಂಗ್ಳೂರಲ್ಲೂ ಇರೋರು. ಇದೇನಕ್ಕ ಇದು ಹಿಂಗೈತಲ್ಲ? ಏನು ಕಲ್ಲುಗಳಲ್ಲಿ? ಅದಾ? ಇದು ಇದಾ? ಗೊತ್ತಿಲ್ಲ ನಂಗೆ. ಏನೋ ಈ ಊರೊಳಗೆ ಇಲ್ಲ, ಏನೋ ಪೂಜೆ ಮಾಡಿದಾರೆ ಅದಕ್ಕೆ. ದೇವಸ್ಥಾನ ತರ. ಅಕ್ಕ ಫೋನ್ ಮಾಡ್ತಾ ಇದ್ದಾಳೆ ಅವ್ರಿಗೆ. ಇನ್ನೂ ಅವ್ರು ಚಿಕ್ಕಮಂಗ್ಳೂರೇ ಎಂಟ್ರಿ ಆಗಿಲ್ವೇನೋ. ಹಲೋ 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 ಹಲೋ, ಕೇಳಿಸ್ತಾನೆ ಇಲ್ಲ. ಇಲ್ಲಿ ನೈಟ್ ಎಲ್ಲ ಬಸ್ಗಳಿರುತ್ತಾ ಹಂಗಾರೆ ಬೆಂಗಳೂರಿಗೆ? ಹಾ ಸರ್ ಕೇಳಿಸ್ತಾ ಇದೆ. ಎಲ್ಲಿದ್ದೀರಾ? ಇಲ್ಲ, ನಾನು ಸ್ಟಾಪ್ ಅಲ್ಲೇ ನಿಂತಿದ್ದೀನಿ. ಕನ್ಫರ್ಮ್ ಆಯ್ತು. ಇನ್ನೊಂದು 5 ನಿಮಿಷದಲ್ಲಿ ನಮ್ಮ ಪಾರ್ಸಲ್ ವಾಪಸ್ ನಮ್ಗೆ ಬಂದು ತಲುಪುತ್ತೆ. ಇದೇ ಬಸ್ಸಿಗೆ ಹಾಕ್ಬೋದಿತ್ತಲ್ವಾ? ಹಾಕ್ಬೋದು. ವಾಯ್ ಚಳಿಲಿ ಹೆಂಗ್ ಬರ್ತಾರೆ. ಒಳಗಡೆ ಏನ್ ಚಳಿ ಆಗುತ್ತೆ? ಬಸ್ ಒಳಗ್ ಚಳಿ ಆಗಲ್ವಾ? ಕಿಟಕಿ ಹಾಕೊಂಡಿದ್ರೆ ಚಳಿ ಏನೋ ಕೈತದವ. ಕಿಟಕಿ ಸರಿ ಇರುತ್ತಾ ಬಸ್ಸಲ್ಲಿ? ಅಕ್ಕ, ನಿಮ್ಮೂರಲ್ಲಿ ನಿನ್ ಫೇವ್ರೆಟ್ ಜಾಗ ಯಾವುದು? ಅಂದ್ರೆ ಯಾವಾಗ್ಲೂ ಹೋಗತ್ತರ? ನಂಗೆ ಕೈಮರ ಇಷ್ಟ, ಟೆಂಪಲ್. A few moments later. ಕತ್ಲಲ್ಲಿ ಕರಡಿಗೆ ಜಾಮೂನು ತಿನಿಸೋಕೆ ಯಾವತ್ತು ಹೋಗ್ಬಾರ್ದು ರೀ. ನನ್ನ ಜೀವನದಲ್ಲಿ ನನಗೆ ಇಷ್ಟ ಇಲ್ದಿರೋ ಒಂದು ಕೆಲಸ ಅಂದ್ರೆ ಕಾಯೋದು. ಕಾಯಿಸೋರು ಇಷ್ಟ ಆಗಲ್ಲ. ಬೇಡತ್ತು ಹೇಳಕ್ ಚೆನ್ನಾಗಿರುತ್ತೆ. ನಿನ್ ಸ್ಕೂಲ್ ಎಲ್ಲ ಎಲ್ಲಿತ್ತು? ನನ್ನ ಸ್ಕೂಲ್ ಹೆಂಗೋದ್ರೂ ಸಿಗುತ್ತೆ. ಯಾವ ಸ್ಕೂಲ್ ನೀನ್ ಓದಿದ್ದು? TMS, ಟೌನ್ ಮಹಿಳಾ ಸಮಾಜ್. ಹುಡುಗಿರ್ ಸ್ಕೂಲ್ ಅದು? ಇಲ್ಲ, ಹೆಸರು ಮಾತ್ರ ಹಂಗೆ. ನೀನ್ PU ಇಲ್ಲ ತಾನೆ ಮಾಡಿದ್ದು? ಆದ್ರೆ ಹೆಸರೇನು? STJ. ಅದು ನಡ್ಕೊ ಹೋಗ್ತಿದ್ದ? ಸೈಕಲ್ ಗೀಕಲಲ್ಲಿ ಹೋಗ್ತಾ ಇರ್ಲಿಲ್ವಾ? ಸ್ಕೂಲಿಗೆ ಸೈಕಲಲ್ಲೇ ಹೋಗ್ತಾ ಇದ್ದಿದ್ದು. ಕಾಲೇಜಿಗೆ ನಡ್ಕೊಂಡು ಹೋಗ್ತಿತ್ತು. ಯಾಕೆ? ಹತ್ರ ಇಲ್ಲೇ.
ಸ್ಕೂಟಿ ಇತ್ತು ಕಾಲೇಜಿಗೆ ಒಂದೊಂದ್ಸತಿ ಸ್ಕೂಟಿ ತಗೊಂಡ್ ಹೋಗ್ತಿದ್ದೆ. ಅಲ್ಲೇ ಓಡ್ಸೋದು ಕಲ್ತಿದ್ದ, ಆಮೇಲೆ ಇವಾಗ ಮರ್ತೋಗಿದ್ಯಲ್ಲ. ಇಲ್ಲಪ್ಪ ಮರ್ತೇನ್ ಹೋಗಿಲ್ಲ, ಓಡ್ಸಲ್ಲ ಅಷ್ಟೇ. ಇವಾಗ ಟ್ರಾಫಿಕ್ ನೋಡೇ ಒಂಥರ ಹಿಂಸೆ ಆಗುತ್ತೆ ಓಡ್ಸಕ್. ಈಗ ನಿಮ್ ಚಿಕ್ಕಮಂಗ್ಳೂರಲ್ಲಿ ಯಾವ ಸೀಮೆ ಟ್ರಾಫಿಕ್ ಐತವ? ಬಂತಾ? ಓ ಕಾವೇರಿ ಇದೆ ಅಕ್ಕ. ವೈಟ್ ಅಡ್ಡಾಕ್ ನೀನ್ ಅಡ್ಡಾಕ್ ಗೈಸ್ ನಮ್ ಬಸ್ ಬಂತು, ಅಲ್ಲೇ ಹೋಗ್ ಅಲ್ಲೇ. ಪಾರ್ಸಲ್ ಗೈಸ್ ಇದೇ ಬಸ್ ನೋಡಿ, ಕಾವೇರಿ ಟ್ರಾವೆಲ್ಸ್. ಇಲ್ಲಿಂದ ಇಸ್ಕೊಂಡು ಮನೆಗೆ ಹೋಗೋದಷ್ಟೇ ಕೆಲಸ ಬಾಕಿ. ಹುಷಾರು. ಇದು ಎರಡೇನಾ? ಎರಡು ಹಿಡ್ಕೊ. ನಾನು ಅದು ಇಟ್ಕೊಂತೀನಿ. ನಾನು ಅದನ್ನ ಹಿಡ್ಕೋತೀನಿ, ಇದು ಹಿಡ್ಕೊ ಆಗುತ್ತಾ? ಅದೆರಡೇ ಅಲ್ವಾ ಸರ್? ಥ್ಯಾಂಕ್ ಯು. ಫೈನಲಿ ಬಂತು ಗೈಸ್, ಫೈನಲಿ ನಮ್ಮ ಇದು ಆರ್ನವಿದು ಹೈ ಚೇರು. ಇದು ಅವಳ್ದು ಸ್ವಲ್ಪ ಸ್ಟಫ್ಸ್ ಅಂದ್ರೆ ಅವಳ್ದೆ ಏನೋ ಒಂದ್ ಸಣ್ಣ ಪುಟ್ಟ ಸಾಮಾನುಗಳು. ಅದು ಬರ್ಬೇಕಾದ್ರೆ ನಾವಿಬ್ರು ಮರ್ತು ಬಂದ್ಬಿಟ್ಟಿದ್ವಿ ಬೆಂಗಳೂರಿಂದ. ಸೊ ಅದಕ್ಕೆ ಇವಾಗ ಬಸ್ಸಿಗೆ ಹಾಕಿಸ್ಕೊಬಿಟ್ಟು ವಾಜಾ ಅಂತ. ಇವತ್ತು ಆರ್ನವಿ ಎಸ್ಸಲಿ ಮಧ್ಯದಲ್ಲಿ ಎದ್ದಿದ್ಲು. ಆಲ್ರೆಡಿ 3-4 ಸತಿ ಎದ್ದಿದ್ದಾಳೆ ಇವತ್ತು. ನಾನ್ ಇವತ್ತು ಫ್ಯಾನ್ ಆನ್ ಮಾಡೋದೇ ಮರ್ತೋಗಿದ್ದೀನಿ ಅವಳು ಮಲಗುವಾಗ. ಅದಕ್ಕೆ ಎದ್ದಿದ್ದ. ನನಗ್ ಚಳಿ ಆಗ್ತಿತ್ತು ಅಂತ ಆಫ್ ಮಾಡ್ಬಿಟ್ಟಿದೀನಿ. ಅವಳಿಗೆ ಫ್ಯಾನ್ ಇಲ್ಲ ಅಂದ್ರೆ ಮಲಗಲ್ಲ. ನನಗೆ 4 ಗಂಟೆಗೆ ಫ್ಲಾಶ್ ಆಯ್ತು. ಇಲ್ಲಿ ಬಂದಾಗಿಂದ ಒಂದ್ ಸ್ವಲ್ಪ 9 ಸ್ವಲ್ಪ ಜಾಸ್ತಿ 9:15 ತನಕ ಮಲಗಿರ್ತಾಳೆ. ಅಂದ್ರೆ ಬೆಳಗ್ಗೆ ಚಳಿ ಇರುತ್ತಲ್ಲ, ಬೆಚ್ಚಗೆ ನಿದ್ದೆ ಬರುತ್ತೆ. ಚಿಕ್ಕಮಂಗ್ಳೂರಲ್ಲಂತೂ ಮಳೆ ಕೆಚ್ಚು ಕೆಡುತ್ತಾ ಇದೆ. ಅಂದ್ರೆ ಕೆಚ್ಚು ಕೆಡೋದು ಅಂದ್ರೆ ಜೋರಲ್ಲ, ಯಾವಾಗ್ಲೂ ಬರ್ತಾರೆ, ಯಾವಾಗ್ಲೂ 24x7 ಚಿಟಿ. ಇವಾಗ ಹುಲಿ ಬಂದ್ರೆ ಏನ್ ಮಾಡ್ತೀಯ? ಇಲ್ಲಿಗೆ ಯಾವ ಹುಲಿ? ನೀನ್ ಹುಲಿ ಜೊತೆನೆ ಹೋಗ್ತಿರೋದ ನನ್ ಮರ್ತಾಗಿದ್ಯಾ? ನಿನ್ ಗೊತ್ತಿಲ್ವಾ ಹುಲಿನ ನೀನು? ಯಪ್ಪ, ಬೆಳಗ್ಗೆನೆ ಇಂಥ ಮಾತಲ್ಲಿ ಕೇಳ್ಬೇಕು. ಅಲ್ಲ, ನಮ್ಮ ಊರಿಗೆ ಹುಲಿ ಬಂದಿದೆ ಇದೇ ರೋಡಲ್ಲಿ. ಯಾವಾಗ? ನ್ಯೂಸ್ ಚಾನಲ್ ನೋಡಿ ತೋರಿಸಿ. ಈ ರೋಡಿಗೆ? ಯಾವ ಕಾಲದಲ್ಲಿ? ಇವಾಗ 1 year ಬ್ಯಾಕ್. ಹೌದು, ಈ ರೋಡಿಗಲ್ಲ, ಆ ಕಡೆ ಬೇರೆ ರೋಡಿಗೆ. ಈ ನಾಯಿ ನೋಡು ಬಂದ್ ಮಲ್ಗಿದೆ ಪಾಪ. ಇದೇನ ಪಪ್ಪಿ ಸಾಕಿರೋದು. ಸೊ ಗೈಸ್, ನಾವು ನಮ್ಮ ಮನೆಗೆ ವಾಪಸ್ ರೀಚ್ ಆದ್ಮೇಲೆ ಇವಾಗ ನಮ್ಮ ಅಕ್ಕ ಒಂದು ಸ್ಟ್ರಾಂಗ್ ಕಾಫಿ ಮಾಡ್ಕೊಡ್ತಾಳೆ. ಎಂತದೂ ಇಲ್ಲ, ನಾನು ಏನು ಮಾಡಲ್ಲ ಇವಾಗ. ಅಟ್ಲೀಸ್ಟ್ ವಿಡಿಯೋ ಮುಂದೆನಾದ್ರೂ ನೀನೇನೋ ರಿಯಲ್ ಆಗಿರ್ಬೋದು. ಏನೋ ಮಾಡ್ಕೊಡಲ್ಲ ಅವಳು. ಸೊ ಹಂಗೆ ಮಲ್ಕತ್ತೀವಿ. ಕಾಫಿ ಕುಡಿದ್ರೆ ನಿದ್ದೆ ಹೊಟ್ಟೋಗುತ್ತೆ. ಇವಾಗ ಏನ್ ಬಾರಿ ನಿದ್ದೆ ಬತ್ತೈತೆ. ಬರುತ್ತೆ ಅಟ್ಲೀಸ್ಟ್ ನಿದ್ದೆ. ಮಾತಾಡ್ಬೇಡ. ಓಕೆ ಗೈಸ್, ಇದು ಮಾಡಿ. ಗುಡ್ ಮಾರ್ನಿಂಗ್. ಎಲ್ಲಿ ಹೈ ಫೈ ಆಚೆ ಏನ್ ಮಾಡ್ಬೇಕು? ಯಪ್ಪ ಹೊಡೆದ್ ಗಿಡ್ದಿಯತ್ತ ಇನ್ನು. ಗುಡ್ ಮಾರ್ನಿಂಗ್. ಸೊ ಗೈಸ್, ಇಲ್ಲಿ ಆರ್ನವಿಗೆ ಒಂದು ಸೊಳ್ಳೆ ಕಚ್ಚಿದೆ ಇವತ್ತು. ಎಲ್ಲಿ ಕಚ್ಚಿದೆ? ಎಲ್ಲಿ ಕಚ್ಚಿದೆ ಆರ್ನವಿ? ಸೊಳ್ಳೆ ಎಲ್ಲಿ ಕಚ್ಚಿತಪ್ಪ? ಇನ್ನು ನಿಮ್ಮಮ್ಮ ಏನ್ ಮಾಡ್ತಿದ್ಲಂತೆ? ಸೊಳ್ಳೆ ಕಚ್ತ ಕೈ ಕಚ್ತಾಳೆ ಕಳ್ಳಿ. ಚಿಕನ್ ಫ್ಲೈಂಗ್ ಕಿಸಸ್. ನಾನು ಯಾರು? ಮಿಮಿ. ಮಿಮಿ ಏನು? ಅಕ್ಕ ಏನ್ ತಿಂಡಿ ಇವಾಗ? ಉಪ್ಪಿಟ್ಟು. ಸೊ ಗೈಸ್, ಇವತ್ತಂಗಂತ ನಮ್ಮ ಮನೇಲಿ ಉಪ್ಪಿಟ್ಟು ಮಾಡಿದ್ದಾರೆ. ನಮ್ಮ ಅಕ್ಕ ಅದಕ್ಕೆ ಬೆಳಬೆಳಗ್ಗೆನೆದ್ದವ್ರ ಅಮ್ಮನ ಹತ್ರ ಜಗಳ ಆಡ್ತಿದ್ದಾಳೆ. ಯಾಕಂದ್ರೆ ನಮ್ಮ ಅಕ್ಕನ ಫೇವ್ರೆಟ್ ತಿಂಡಿ ಉಪ್ಪಿಟ್ಟು. ಹೇಳಿ, ತಿಂಡಿ ರೆಡಿನಾ? ರೆಡಿ. ತೋರ್ಸಲ್ ಬೇಬಿಯಲ್ಲಿ ನೀನು ತೋರ್ಸು. ಆಫ್ ಮಾಡಿ ನಿಮಿಷ, ಆಫ್ ಮಾಡಿ ಕೊಡಿ ನಿಮಿಷ. ಸೊ ಗೈಸ್, ನಾವು ನಿನ್ನೆ ಮಧ್ಯರಾತ್ರಿ 3:45 ಹೋಗಿ ಇದನ್ನೇ ತಗೊಬಂದಿದ್ದು, ಆರ್ನವಿದು ಹೈ ಚೇರ್. ಅವಳು ಊಟ ಮಾಡ್ಸೋಕ್ಕೆ ಸಖತ್ ಹಿಂಸೆ ಆಗ್ತಿತ್ತು ನಮ್ಮ ಅಕ್ಕಂಗೆ. ಸೊ ಅದಕ್ಕೆ ತಗೊಬಂದ್ವಿ. ಇನ್ಮೇಲೆ ಆರಾಮಲ್ವಾಕ? ನೋಡ್ಬೇಕು. ನಂದು ಇವಾಗ ತಿಂಡಿ ತಿಂತಾ ಇದ್ದೀನಿ, ಉಪ್ಪಿಟ್ಟು. ನೀನು ತಿಂಡಿ ತಿನ್ನಲ್ವಾ? ಫಸ್ಟ್ ಆರ್ನವಿದು. ಅವ್ರಿಗೇನು ತಿನ್ನಿಸ್ತಿದ್ಯಾ? ರಾಗಿ ಶೇರಿ ತಿಂದಿದ್ಯಾ ನೀನು? ರಾಗಿ ಶೇರಿ ಇರ್ಬೇಕಾ? ಕೊಡಲ್ಲ, ಬೈ. ಪೀಕು ಅರ್ಧ ಕಟ್ಟಾಗ್ಬಿಟ್ಟಿದೆ. ಹೇಳ್ತಿಯಲ್ಲ, ಸಾಕ್ಬಿಡು, ಇದು ನೋಡ್ರೆ ಗೊತ್ತಾಗುತ್ತೆ. ಸೊ ಗೈಸ್, ನಮ್ಮ ಅಕ್ಕ ಗ್ಯಾಪಲ್ಲಿ ಒಂದು ಆ್ಯಡ್ ಶೂಟೇ ಮಾಡಿ ಮುಗಿಸ್ಬಿಟ್ಲು 1 ನಿಮಿಷಕ್ಕೆ. ಫುಲ್ ಫಾಸ್ಟ್ ಆಗಿಬಿಟ್ಟಿದ್ದಾಳೆ ಇವಾಗ. ಕಂಟೆಂಟ್ ಕ್ರಿಯೇಷನಲ್ಲಿ ಅವಳು ಇವಾಗ ಪ್ರೈಮ್ ಟೈಮ್, ಪೀಕ್ ಟೈಮಲ್ಲಿ ಇದ್ದಾಳೆ ನೋಡು. ನಮ್ಮ ಅಕ್ಕಂಗೆ ಒಂದು ಒಳ್ಳೆ ಬ್ರ್ಯಾಂಡ್ ಬಂದಿತ್ತು, ಸೊ ಶೂಟ್ ಮಾಡಿಬಿಟ್ಲು. ಭೂಮಿಕಾ ಲೈಟಿಂಗಿಗೆ ಹೆಲ್ಪ್ ಮಾಡಿದ್ಲು, ನಾನು ಕ್ಯಾಮ್ರಾ ವರ್ಕ್ ಮಾಡಿದೆ. ಸೊ ಕ್ಯಾಮ್ರಾ ಪರ್ಸನ್, ಲೈಟ್ ಆರ್ಟಿಸ್ಟ್. ಏನಿದು?
ನನಗೂ ಗೊತ್ತಿಲ್ಲ ಕೊಡು ಬರೆಯೋಣ. ಇಲ್ಲ ಇಲ್ಲ ತಗೋ ತಗೋ. ತಗೊಳ್ಳಿ. ಸೊ ಗೈಸ್, ಈ ಬ್ರ್ಯಾಂಡ್ಸ್ ಎಲ್ಲ ಬರುತ್ತಲ್ಲ ನಮಗೆ ಕ್ರಿಯೇಟರ್ಸ್ ಆಗಿ, ಸೊ ಅವಾಗ ನಮ್ಗೆ ಎಷ್ಟು ಯೂಸ್ ಆಗುತ್ತೆ ಅಂದರೆ, ಒಂದು ನಮಗೆ ಪ್ರಾಡಕ್ಟ್ ಸಿಗುತ್ತೆ, ಪ್ರಾಡಕ್ಟ್ ಜೊತೆ ಖರ್ಚಿಗೆ ಕಾಸು ಸಿಗುತ್ತೆ. ಸೊ ಒಂದೇ ಇದರಲ್ಲಿ ಎರಡು ಅಕ್ಕಿ ಹೊಡಿತಾರೆ ಅಂತಾರಲ್ಲ ಆ ಥರ. ಸಿಡಿ ಈಗ ಬರಿತಾನೆ ಇಲ್ಲ ಅದ್ರಲ್ಲಿ ಸುಮ್ನೆ. ಅದಕ್ಕೇನಾದ್ರೂ ಟ್ವಿಸ್ಟ್ ಮಾಡ್ಬೇಕಾ? ಸಮಸ್ಯೆ ಇದೆ ಅದಕ್ಕೆ. ಏನಾರು ಮಾಡಿ ಇದು ಹಿಂಗೆ ಮಾಡ್ರೆ ಅಳಿಸೋಗುತ್ತೆ ಅನ್ಸುತ್ತೆ. ಅಳಿಸ್ತಿದೆ ಅಲ್ಲ, ಹಿಂಗ್ ಮಾಡಿದ್ರು ಬರ್ಬೇಕು ತಾನೆ ಅದು. ಇದು ಮಾಮೂಲಿ ಒಂದು ಗ್ರೀನ್ ಕಲರ್ ಇರೋದು ಗೊತ್ತಾ, ನಮ್ ಚಿಕ್ಕ ವಯಸ್ಸಲ್ಲಿ ಸಿಗೋದಲ್ಲ. ಓ ಬಂತಲ್ಲ ಅದ್ರ ಮೇಲೆ. ಅಕ್ಕ ಇದು ಶೇಡಿಂಗ್ ಅನ್ಸುತ್ತೆ, ಇದ್ರ ಮೇಲೆ ಪೆನ್ಸಿಲ್ ಅಲ್ಲಿ ಮಾಡೋದು. ಇದೇನಿದು ಬುಕ್ ಬಂದಿದೆ ಒಂದು, ಗೈಡ್ ಏನೂ ಇಲ್ವಾ? ಝೂ ಟೈಗು ಸ್ಟಾರ್ಟಿಂಗ್ ಅದ್ರಲ್ಲೊಂದ್ ಮ್ಯಾಗ್ನೆಟ್ ಇತ್ತಲ್ಲ, ಅದ್ ಹಾಕ್ಬೇಕು ಇದಕ್ಕೆ. ಬಿಸಾಕ್ತಾ ಇದ್ದೆ ನಾನು ಇವಾಗ ಇದನ್ನ. ಹಾಕೋಣ ಇಲ್ಲಿ ಮ್ಯಾಗ್ನೆಟ್ ಹಾಕೋಣ, ಬರಿಬೋದು ನೀನ್ ಅದ್ರಲ್ಲಿ. ಅಯ್ಯೋ ಎಷ್ಟು ರೌಡಿ ಬೇಬಿ ಆಗಿದ್ಯೋ ನೀವು. ಇಲ್ಲಿ ನಾನು ಹೆಂಗ್ ತಳ್ತಾಳಲ್ಲ. ಇದು ನಾನು ನಿಮ್ಮ ಅಮ್ಮನ್ ತೋರ್ಸ್ಲಾ? ಇಲ್ಲಿ ನಿಮ್ಮ ಏನಾಯ್ತು ಯಾಕಂಗ ಬರಿತಾ ಇದೆ. ಇದಕ್ಕೆ ಸ್ವಲ್ಪ ಓದ್ಬೇಕು ಕಲಿಬೇಕು ಅಂತ ಹೇಳ ಸುಮ್ನೆ ಬಾಯಿಗೆ ಬಂದಿದ್ ಮಾಡ್ತೀಯ ಅದ್ಲಿ. ಇದನ್ನ ಅವ್ರು ಬರೆಯೋದು ರೆಕಾರ್ಡ್ ಮಾಡ್ಬೇಕು. ಕೊಡು. ನಿಂಗೇನ್ ಅರ್ಥ ಆಯ್ತಾ ನವಿ? ಸುಮ್ನೆ ಏನೇನೋ ಬಾಯಿಗೆ ಬಂದಿದ್ದು ಹೇಳೋದು. ನಕ್ಕಿದ್ದೆ ಹಾಕಿಲ್ಲ ಪಿಕ್ವಾಡ್ ಅಲ್ಲಿ. ಏನ್ ನಕ್ಕಿದ್ದು? ನವಿ ನಗಾಡಿರೋದು. ಇವ್ ನೀನು 50 ಸರಿ ನಗಾಡ್ ಯಾವಾಗ ಬೇಕು ಅವಾಗ ನಗಾಡ್ಸೋದ್ನ ಆಮೇಲೆ ವಿಡಿಯೋ ಮಾಡಕತ್ತ. ನೀನ್ ನಗಾಡ್ಸ್ಬೇಕಾಗಿತ್ತು. ಗೈಸ್, ನಮ್ಮ ಅಕ್ಕ ಎಷ್ಟು ಬುದ್ಧಿವಂತೆ ಅಂದ್ರೆ ನೋಡಿ, ಇದನ್ನ ರಬ್ಬರ್ ಅಂತೇಳಿ ಈ ಮ್ಯಾಗ್ನೆಟ್ ನ ಬಿಸಾಕಕ್ ಹೋಯ್ತಾಳೆ. ಏನೇನೋ ಗೊತ್ತಾಗಲ್ಲ, ಸುಮ್ನೆ ಮನ್ಸಿಗೆ ಬಂದಿದ್ದು ಹೇಳೋದು. ನಿನ್ಗೆ ಯಾವ್ದಾರ ಪ್ರಾಡಕ್ಟ್ ರಿವ್ಯೂ ಬರ್ಬೇಕು ಸಖತ್ತಾಗಿ ಎಲ್ಲ ಹಾಕ್ಬಿಟ್ರೆ ಯಾರು ಕೊಡಲ್ಲ ನಂಗೆ. ಇದು ಯೂಟ್ಯೂಬ್, ಇದೇ ಬೇರೆ ಅದೇ ಬೇರೆ. ಗೊತ್ತು, ಇದು ಕಿತ್ಕೊಂಡ್ ಬಂದಿದೆ. ನೀನ್ ಇದ್ ಇಟ್ಕೊಂಡು ಹಿಂಗ್ ಉಚ್ತಾ ಇದ್ದ ಅವಾಗ್ಲೇ. ನಾನು ಅದು ಈ ವೈಟ್ ಕಲರ್ ಮೇಲೆ ಬರಿಬೋದಾ? ಬರಿಯ ನೋಡೋಣ, ವೈಟ್ ಕಲರ್ ಮೇಲೆ ಎಲ್ಲಾಗುತ್ತೆ? ಬರಿ 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 ಬರಿಬಹುದು ಪೆನ್ಸಿಲ್ ತರ. ದುಡ್ಡು ನಾನೇ ತಂದ್ಕೊಟ್ಟಿರೋದು ನಿನ್ಗೆ, ಒಂದ್ ಸ್ವಲ್ಪ ರೆಸ್ಪೆಕ್ಟ್ ಇರ್ಲಿ. ಎಲ್ಲಕ್ಕ ಕಾಫಿ ಮಾಡ್ತೀನಿ ಅಂದಲ್ಲ. ಕಾಫಿ ತರ್ತೀನಿ. ನೀವು ತಿಂಡಿ ಆಗಿಲ್ಲ ನನ್ಗೇನು ತಿಂಡಿ ತಿನ್ನೋಗಾಯ್ತು ಫಸ್ಟ್. ಇಲ್ಲ ಆಗತ್ತಿ ನನಗೆ. ಹೋಗಿ ತಿಂಡಿ ತಿನ್ನೋಗಾಯ್ತು. ಸೊ ಗೈಸ್, ಇವಾಗ ನಮ್ಮ ಚಿಕ್ಕಮಂಗ್ಳೂರ್ ಹುಡುಗಿ ಚಿಕ್ಕಮಂಗ್ಳೂರ್ ಕಾಫಿ ಮಾಡ್ತಾ ಇದ್ದಾರೆ. ಇವ್ರ ಮನೆಯಲ್ಲಿ ಹೇಳ್ಕೊಳಕ್ಕೆ ಚಿಕ್ಕಮಂಗ್ಳೂರಲ್ಲಿ ಇರೋದು, ಆದ್ರೆ ಇವ್ರು ಯೂಸ್ ಮಾಡೋ ಕಾಫಿ ಪುಡಿ ಚಿಕ್ಕಮಂಗ್ಳೂರ್ದೆ. ಓಯ್ ಚೇಂಜ್ ಮಾಡಿದ್ರಾ? ಹೌದಾ? ಡಿಕಾಕ್ಷನ್ ಮುಂಚೆ ಲಾಸ್ಟ್ ಟೈಮ್ ಬಂದಾಗ ಇರ್ಲಿಲ್ಲ ಅದಕ್ಕೆ. ಅದು ನಮ್ಮನೇಲಿ ತುಂಬಾ ಜನ. ಹ್ಮ್ ಡಿಕಾಕ್ಷನ್ ಹಾಕಿದ್ರೆ ಕಾಫಿ ಖರ್ಚಾಗ್ತಾನೆ ಇರುತ್ತೆ, ಅದಕ್ಕೆ ಇನ್ಸ್ಟೆಂಟ್ ಆಗಿ ಮಾಡ್ಕೊಳ್ಳೋಣ ಅಂತ ಇನ್ಸ್ಟೆಂಟ್. ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ? 21. ಆ? 21. 21. ಇನ್ನೂ ಸೇರಿಸಿ 22. ವಾ, ಸಾಕು. ಕ್ಲಾಕ್ ಆಫ್ ಮಾಡು. ಏನ ವ್ಲಾಗ್ ಯಾಕೆ? ಏನ್ ಮಾಡ್ತೀಯ ಇನ್ನ? ಕಾಫಿ ಕುಡಿಯೋದೊಂದು ಮಾಡ್ತೀಯ? ಕಾಫಿ ಮಾಡೋದನ್ನ ಮಾಡ್ತೀನಿ ಅಂತ. ನೋಡಿ ನಮ್ಮ ಅಕ್ಕ ಕಾಫಿ ಹೆಂಗ್ ಮಾಡ್ತಾಳೆ ಅಂತ. ರೆಡಿನಾ ಕಾಫಿ? ಮಾ ಹೇಳಮ್ಮ. ಈಗ ಅಪ್ಪ ಬೈಕ್ ತಗೊಂಡ್ ಹೋಗಿದಾರಾ? ಮತ್ತೆ ಇಬ್ರು ಬರ್ಬೇಕು, ಬನ್ನಿ ಮತ್ತೆ ಇಲ್ಲಿಗೆ. ಸರಿ ಸರಿ ಆಯ್ತು, ಬನ್ನಿ. ಕಾಫಿ ರೆಡಿ. ಏನಂತೆ? ಚೆನ್ನಾಗಿದೆ. ಸಖತ್ತಾಗುತ್ತೆ. ಏನಂತೆ? ಅಂದ್ರೆ ಈಗಲೂ ಹಿಂಗೆ 5 hours later.
ಪಿಜ್ಜಾ ಬಂದಿದೆ 1:30 ರಾತ್ರಿಯಲ್ಲಿ ಚಿಕ್ಕಮಂಗ್ಳೂರಲ್ಲಿ ಪಿಜ್ಜಾ ಬಂದಿದೆ. ಪಿಜ್ಜಾ ಸೊ ಗೈಸ್ ಅದು 1:30 ರಾತ್ರಿಯಲ್ಲಿ ನಮ್ಮ ಅಕ್ಕ ಇವಾಗ ಪಿಜ್ಜಾ ಆರ್ಡರ್ ಮಾಡಿದ್ದಾಳೆ. ಆ್ಯಕ್ಚುಲಿ 12 ಗಂಟೆಗೆ ಮಾಡಿದ್ಲು, ನಾವು ಬರಲ್ಲ ಅಂತ ಮಲ್ಕೊಂಡಿದ್ವಿ ಎಲ್ಲರೂ. ಸೊ ಇವಾಗ ಎಲ್ಲರೂ ವಾಪಸ್ ಎದ್ದು ತಿಂತಾ ಇದ್ದೀವಿ. ಭಾವನನು ಬೆಂಗಳೂರಿಂದ ಬಂದಿದ್ದಾಳೆ. ಹಾಯ್ ಭಾವನ, ಸೆಕೆಂಡ್ ಟೈಮ್ ಇನ್ ಮೈ ಚಾನಲ್. ಸೊ ನಾಳೆ ನಮ್ಮ ಅಕ್ಕ ನಮ್ಮನ್ನೆಲ್ಲ ಒಂದು ಟ್ರಿಪ್ಪಿಗೆ ಕರ್ಕೊ ಹೋಗ್ತಾ ಇದ್ದಾಳೆ. ಆದರೆ ನಮ್ಗೆ ಯಾರಿಗೂ ಗೊತ್ತಿಲ್ಲ, ನಮಗೆ ಸರ್ಪ್ರೈಸ್ ಮಾಡ್ತಾ ಇದ್ದಾಳೆ ಅವಳು ನಮ್ಗೆ ಯಾರಿಗೂ ಏನು ಹೇಳೋವಂತೆ, ಆದರೆ ನಾವು ವೆಯ್ಟ್ ಮಾಡ್ತಾ ಇರೋಗತ್ತೆ. ಸೊ ನೆಕ್ಸ್ಟು ನಾವು ನಾಳೆ ಎಲ್ಲಿಗೆ ಹೋಗ್ತೀವಿ ಆ ಬ್ಲಾಗ್ ಬರುತ್ತೆ ಅಲ್ವಕ್ಕ? ಶೋರಾ? ಸೊ ಈ ವ್ಲಾಗ್ನ ನಾನು ಇಲ್ಲ ಎಂಡ್ ಮಾಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಆದಷ್ಟು ಬೇಗ ಸಿಗ್ತೀನಿ. ಸ್ಟೇ ಟ್ಯೂನ್. ಬಾಯ್. ನಮಸ್ತೆ.